ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನ ತಾನೇ ನಾನು ದುಬೈ ರೀಚ್ ಆದೆ. ಸೊ ಆಮೇಲೆ ಸ್ವಲ್ಪ ರೂಮಿಗೆ ಬಂದು ರೆಸ್ಟ್ ಮಾಡಿ ಈಗ ನಾವು ಡಾವ್ ಕ್ರೂಸ್ಗೆ ಹೋಗೋಕೆ ರೆಡಿ ಆಗಿದ್ದೀವಿ. ಸೊ ನೀವು ಯಾರಾದರೂ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಸೊ ಇದು ನೋಡ್ತಾ ಇದ್ದೀರಾ ಅಲ್ವಾ, ಇದು ಮ್ಯೂಸಿಯಂ ಆಫ್ ದ ಫ್ಯೂಚರ್. ಇದು ನೈಟ್ ಲುಕ್ ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಇದು ದುಬೈ ಮಾಲ್ ಅಂಡ್ ಇದ್ರ ಹಿಂದೆ ಬರ್ಜ್ ಖಲೀಫಾ. ಸೊ ಈಗ ನಮ್ಮ ಡ್ರೈವರ್ ನಮ್ಗೆ ಇಲ್ಲಿ ಡ್ರಾಪ್ ಮಾಡಿ ಹೋಗಿದ್ದಾರೆ. ಅದು ಹೋಗೋಕ್ಕಿಂತ ಮುಂಚೆ ಐ ಥಾಟ್ ವೈ ನಾಟ್ ಟೇಕ್ ಫ್ಯೂ ಪಿಕ್ಚರ್ಸ್ ಅಂತ ಕೆಲವೊಂದು ಸೆಲ್ಫಿಗಳು ಫೋಟೋಗಳು ಎಲ್ಲ ನಾವು ಕ್ಲಿಕ್ ಮಾಡ್ಕೋತಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದುಬೈ ಹಾರ್ಬರ್. ಇದನ್ನ ದುಬೈ ಮರೀನಾ ಅಂತಾನೂ ಕರೀತಾರೆ. Dow Cruise Dubai Marina starts from the Dubai Marina region near the Palm Island. ಸೊ ಈಗ ನಮ್ಮ ಡಾವ್ ಕ್ರೂಸ್ ಹೆಸರು ಬಂದು ಓಷನ್ ಎಕ್ಸ್ಪ್ರೆಸ್ ಅಂತ. ಇಲ್ಲಿ ನೋಡ್ಬೋದು ನೀವು ಹಲವಾರು ಡಾವ್ ಕ್ರೂಸ್ಗಳಿದ್ವು. ಸೊ ಇದ್ರಲ್ಲಿ ನಂದು ಕಾರ್ನಿವಲ್ ತುಂಬಾ ಇಷ್ಟ ಆಯ್ತು. ಸೊ ನಾವು ತುಂಬಾ ನಡೆದು ಆಕ್ಚುಲಿ ನಮ್ಮ ಡಾವ್ ಕ್ರೂಸ್ ನಾವು ಮಿಸ್ ಮಾಡಿ ಅದು ಪಾಸ್ ಮಾಡಿ ಹೋಗ್ಬಿಟ್ಟಿದ್ವಿ. ಆಮೇಲೆ ಯಾರೋ ಒಬ್ರಿಗೆ ಕೇಳ್ಬಿಟ್ಟು ನಾವಿನ್ನೂ ವಾಪಸ್ ಬಂದು. ಸೊ ದಿಸ್ ಇಸ್ ಅವರ್ ಡಾವ್ ಕ್ರೂಸ್ ಓಷನ್ ಎಕ್ಸ್ಪ್ರೆಸ್ ಅಂತ. ಸೊ ಈ ಕ್ರೂಸ್ ಅಲ್ಲಿ ಅಪ್ಪರ್ ಡೆಕ್ ಮತ್ತೆ ಲೋವರ್ ಡೆಕ್ ಅಂತ 2 ಕಂಪಾರ್ಟ್ಮೆಂಟ್ ಇರುತ್ತೆ. ಬಟ್ ನಾವು ಇಷ್ಟು ಲೇಟ್ ಬಂದಿದ್ ಕಾರಣವಾಗಿ ನಮ್ಗೆ ಅಪ್ಪರ್ ಡೆಕ್ ಸಿಗ್ಲಿಲ್ಲ. ನಾವು ಲೋವರ್ ಡೆಕ್ ಎಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿ, ನಮ್ಗೆ ಜಾಗ ಕೊಡ್ತಾರೆ, ಅಲ್ಲಿ ಹೋಗಿ ಕುತ್ಕೊಂಡ್ವಿ. So what is Dow Cruise? Actually, Dow Cruise andre ಏನಪ್ಪಾ? A Dow Cruise happens on the traditional dhow that has been transformed into a restaurant. Arabic dhow vessels were used for transportation in the bygone days. ಸೊ ಇದು ನೋಡ್ತಿದ್ರಲ್ಲ, ಇಲ್ಲಿನ ವಾಶ್ರೂಮ್ಸ್ ಇದು 2, ಈ ಕಡೆ ಲೆಫ್ಟ್ ಅಲ್ಲಿ ಒಂದಿತ್ತು, ರೈಟ್ ಅಲ್ಲಿ ಒಂದಿತ್ತು. ಈಗ ನಾನು ಮತ್ತು ನನ್ನ ಕಸಿನ್ ಮೇಲ್ಗಡೆ ಅಪ್ಪರ್ ಡೆಕ್ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ನನಗೂ ಕೂಡ ಇಲ್ಲಿ ಅಪ್ಪರ್ ಡೆಕ್ ಅಲ್ಲಿ ಕೂರ್ಬೇಕಂತ ಆಸೆ ಆಗ್ತಿತ್ತು, ಬಟ್ ಪರವಾಗಿಲ್ಲ, ಕೆಳಗಡೆ ಹೋಗಿ ಕುತ್ಕೋತೀನಿ. ಹಾಗೆ ಇಲ್ಲಿ ಫುಡ್ ಬಂದು ಅಪ್ಪರ್ ಡೆಕ್ ಮತ್ತೆ ಲೋವರ್ ಡೆಕ್ ಎರಡರಲ್ಲೂ ಸೇಮ್ ಫುಡ್ ಸರ್ವ್ ಮಾಡ್ತಾರೆ. ಸೊ ಫುಡ್ ಅಲ್ಲಿ ತುಂಬಾನೇ ವೆರೈಟಿ ಇತ್ತು, ಬಟ್ ನಾನು ಮೊದಲನೇ ದಿವಸನೇ ನನ್ನ ಹೊಟ್ಟೆ ಹಾಳಾಗಬಾರ್ದು ಅಂತ ಬರೇ ಲೈಟ್ ಆಗಿ ತಿಂದೆ. ನೋಡ್ಬೋದು ನಾನೇನ್ ತಿಂತಾ ಇದ್ದೀನಿ ಅಂತ. ದುಬೈಯಲ್ಲಿ ಇದೊಂದು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್. ಇಲ್ಲಿ ನಾವು 2 to 3 hours ಡಾವ್ ಕ್ರೂಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು, ವಿಚ್ ಇನ್ಕ್ಲೂಡ್ಸ್ ಅ ರಿಲ್ಯಾಕ್ಸಿಂಗ್ ಡಿನ್ನರ್.
on Dubai Marina gives you a glimpse of the totally different city. Dubai Marina is everything that the city is known for: luxury, opulence, style and entertainment. ಫುಡ್ ತುಂಬಾನೇ ಯಮ್ಮಿ ಆಗಿತ್ತು. ಇಲ್ಲಿ ನೋಡ್ಬೋದು, ನಾನು ನನ್ನ ಫೇವ್ರೆಟ್ ಮಟನ್ ಸೀಖ್ ಕಬಾಬ್ ತಿಂತಾ ಇದ್ದೀನಿ. ಸೊ ನಮ್ ಡಿನ್ನರ್ ಎಲ್ಲ ಆಯ್ತು. ಈಗ ತನೋರಾ ಡ್ಯಾನ್ಸ್ ನೋಡೋ ಸಮಯ. ತನೋರಾ ಮೀನ್ಸ್ ಸ್ಕರ್ಟ್ in English, and Tanora dance is a kind of folkloric dance that is very common in Islamic countries. It is usually performed by a Sufi man for the Sufi music, who spin continuously. It's also one of the highlights of Dubai Desert Safari trip. Innu naval hogilla, next al hodmele innond chance sigat namge ee Tanora dance nodakke. In Dubai, the Tanora dance is highly well liked, and its performance and the performer stands out for the donning colorful skirt. The skirts are created by the Sufi tradition with the intention of presenting the old custom. Dance ತುಂಬಾನೇ ಚೆನ್ನಾಗಿತ್ತು. ನೀವು ಯಾರು ಸ್ಕಿಪ್ ಮಾಡದೆ ಅದನ್ನ ಪೂರಾ ನೋಡಿ. ಈ ಡ್ಯಾನ್ಸ್ ಅಲ್ಲಿ ನೀವೆಲ್ಲಾದ್ರೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೊಂದು ಪಾರ್ಟ್ ಸೆಗ್ಮೆಂಟ್ ಸಿಗುತ್ತೆ. ಅದ್ ಯಾವ್ದ್ರಲ್ಲಿ ಅವರು ಒಂದು ಬಟ್ಟೆನ ತಗೊಂಡು ಅದನ್ನ ಮಗು ಮಾಡಿ ಇಮೋಷನ್ ತೋರಿಸ್ತಾರಲ್ಲ, ಆ ಮದರ್ಹುಡ್ ಇಮೋಷನ್, ವಿಚ್ ರಿಯಲಿ ಟಚ್ ಮೈ ಹಾರ್ಟ್ ಅಂಡ್ ಐ ರಿಯಲಿ ಎಂಜಾಯ್ಡ್. ಐ ಹೋಪ್ ನೀವು ಎಲ್ಲ ನೋಡಿದ್ದೀರಾ. ಧಾವ್ ಕ್ರೂಸ್ ದುಬೈ ಯಾಕೆ ಸ್ಪೆಷಲ್ ಅಂದ್ರೆ ಇದೊಂದು ಮಸ್ಟ್ ವಿಸಿಟ್ ಟೂರಿಸ್ಟ್ ಸ್ಪಾಟ್ ದಟ್ ಆಫರ್ಸ್ ಅ ಯುನೀಕ್ ಅಂಡ್ ಎನ್ಚಾಂಟಿಂಗ್ ಎಕ್ಸ್ಪೀರಿಯನ್ಸ್.
ನೀವು ಡಾನ್ಸ್ ನೋಡಿದ್ರಲ್ವಾ, ಕೊನೆ ಕ್ಷಣದಲ್ಲಿ ನಮೀಗ ತನುರ ಡಾನ್ಸ್ ಮ್ಯಾನ್ ನಮಗ್ ಕರೆದು ಅವ್ರ ಜೊತೆ ಅವರು ಹೇಳಿದ ಸ್ಟೆಪ್ಸ್ ಅನ್ನ ಫಾಲೋ ಮಾಡಕ್ ಹೇಳಿದ್ರಲ್ಲ, ದಟ್ ವಾಸ್ ಅ ಫನ್ ಪಾರ್ಟ್ ಹಿಯರ್. ನಂಗೆ ಆ ಪಾರ್ಟ್ ತುಂಬಾನೇ ಇಷ್ಟ ಆಯ್ತು. ಐ ಲವ್ ಡಾನ್ಸಿಂಗ್. ಹಾಗೆ ಇಲ್ಲಿ ಟ್ರೆಡಿಷನಲ್ ವುಡನ್ ಢಾವ್ ಬೋಟ್ ಆಡ್ಸ್ ಟು ದ ಚಾರ್ಮ್ ಆಫ್ ದ ಎಕ್ಸ್ಪೀರಿಯನ್ಸ್. ಸೊ ಇದು ದುಬೈಲಿ ನನ್ನ ಫಸ್ಟ್ ಡೇ ಅಂಡ್ ಫಸ್ಟ್ ಈವ್ನಿಂಗ್ ಕೂಡ. ಈ ಈವ್ನಿಂಗ್ ಅಷ್ಟು ಬ್ಯೂಟಿಫುಲ್ ಆಗಿ ಸ್ಪೆಂಡ್ ಮಾಡಿದ್ದು ನಂಗೆ ತುಂಬಾನೇ ಇಷ್ಟ ಆಯ್ತು. ಈಗ ನಾವು ಢಾವ್ ಕ್ರೂಸ್ ಇಂದ ಕೆಳಗೆ ಇಳಿಯೋ ಸಮಯ. ಹಾಗೆ ಕೆಳಗೆ ಇಳಿದು ನಾವು ಕೆಲವೊಂದು ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ವಿ. ಹೊಟ್ಟೆ ತುಂಬಾ ತಿಂದ್ಮೇಲೆ ಯಾಕೋ ಸ್ವಲ್ಪ ವಾಕ್ ಮಾಡ್ಬೇಕು ಅನ್ನಿಸ್ತು. ಸೊ ನಾನು ಅಲ್ಲಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಜಸ್ಟ್ ಫಾರ್ 5-10 minutes. ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗಕ್ಕೋಸ್ಕರ. ಸೊ ಈಗ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಗುಡ್ ನೈಟ್ ಅಂತ ಹೇಳ್ತಾ ನಾನು ನನ್ನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. See you all in my next video. Till then, take care. Bye bye.